ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಯತ್ನಾಳ್ ಮುಂದಿನ ನಡೆ ಬಗ್ಗೆ ಚರ್ಚೆ. ರಾಜಕೀಯ ವಲಯದಲ್ಲಿ ಯತ್ನಾಳ್ ನಡೆ ಬಗ್ಗೆ ಚರ್ಚೆ. ಉಚ್ಚಾಟನೆಯ ಬಳಿಕ ಯಾವುದೇ ಪಕ್ಷದ ಶಾಸಕರಾಗಿಲ್ಲ. ಈ ಹಿಂದೆ ಉಚ್ಚಾಟನೆಯಾದಾಗ ಜೆಡಿಎಸ್ ಪಕ್ಷಕ್ಕೆ ಸೇರಿದ್ದಂತಹ ಯತ್ನಾಳ್, ಆದರೆ ಈಗ ಆ ಆಯ್ಕೆ ಕೂಡ ಯತ್ನಾಳ್ಗೆ ಇಲ್ಲವೇ ಇಲ್ಲ. ಜೆಡಿಎಸ್ ಇದೀಗ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಹಂಗಾಗಿ ಈಗ ಯತ್ನಾಳ್ ಹಾಗಾಗಿ ಈಗ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಈಗ ಯತ್ನಾಳ್ ಏನ್ ಮಾಡ್ತಾರೆ? 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿ ಪಕ್ಷದಿಂದ. ಮುಂದಿನ ನಡೆ ಏನಾಗಿರಬಹುದು ಯತ್ನಾಳ್ ಅವರದ್ದು ಎನ್ನುವಂತಹ ಪ್ರಶ್ನೆ ಸಾಮಾಜಿಕ ವಲಯದಲ್ಲಿ ಸದನ ಮಾಡ್ತಾ ಇದೆ. ಯತ್ನಾಳ್ ಅವರು ಮುಂದಿನ ಒಂದು ಹೆಜ್ಜೆಯನ್ನ ಏನ್ ಇಟ್ಕೊಳ್ತಾರೆ ಅಥವಾ ಏನ್ ಇಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾತು. ರಾಜಕೀಯ ವಲಯದಲ್ಲಿ ಯತ್ನಾಳ್ ನಡೆ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಬಿಜೆಪಿಯಲ್ಲಿ ಯತ್ನಾಳ್ ಅವರ ಉಚ್ಚಾಟನೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹೈಕಮಾಂಡ್ ಏನ್ ಹೇಳಿದ್ಯೋ ಅದನ್ನ ನಾವೆಲ್ಲರೂ ಗೌರವಿಸ್ತೀವಿ ಎನ್ನುವಂತಹ ಮಾತನಾಡಿದ್ದಾರೆ. ಉಚ್ಚಾಟನೆಯ ಬಳಿಕ ಯಾವುದೇ ಪಕ್ಷದ ಶಾಸಕರಾಗಿಲ್ಲ ಯತ್ನಾಳ್ ಅವರು. ಈ ಹಿಂದೆಯೂ ಕೂಡ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಈ ಹಿಂದೆ ಉಚ್ಚಾಟನೆ ಮಾಡಿದಾಗ ಜೆಡಿಎಸ್ ಪಕ್ಷಕ್ಕೆ ಸೇರ್ಕೊಂಡಿದ್ರು ಅವರು. ಆದ್ರೆ ಈಗ ಆ ಆಯ್ಕೆ ಕೂಡ ಇಲ್ಲ. ಯಾಕಂತಂದ್ರೆ ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಕಟ್ಟ ಹಿಂದೂವಾದಿಯಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವಂತಹ ಯಾವುದೇ ಐಡಿಯಾಸ್ ಇಲ್ಲ. ಈಗ ಅವರು ಹೊಸ ಪಕ್ಷ ಕಟ್ಟುತ್ತಾರೆ ಎನ್ನುವಂತಹ ಚರ್ಚೆ ಶುರುವಾಗಿದೆ. ಈ ಎಲ್ಲ ಬೆಳವಣಿಗೆಯ ನಡುವೆ ಕಾಂಗ್ರೆಸ್ನಲ್ಲಿ ಅಚ್ಚರಿ ಹೇಳಿಕೆ. ರಾಜು ಕಾಗೆ ಹೇಳಿಕೆಗೆ ಯಾವ ರಾಜಕೀಯ ವಲಯದಲ್ಲಿ ಚರ್ಚೆ? ಈಗ ರಾಜಕೀಯ ವಲಯದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಪಕ್ಷಕ್ಕೆ ಬಂದ್ರೆ ಸ್ವಾಗತ, ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ನಮ್ಮ ಪಕ್ಷಕ್ಕೆ ಬರ್ಲಿ, ಕಾಂಗ್ರೆಸ್ಗೆ ಬಂದ್ರೆ ನಾವು ಸ್ವಾಗತ ಮಾಡಲು ಸಿದ್ಧ, ನನಗೆ ಜವಾಬ್ದಾರಿ ಕೊಟ್ರೆ ಯತ್ನಾಳ್ರನ್ನ ಕರೆದುಕೊಂಡು ಬರ್ತೇನೆ, ನಾನು ಅವರನ್ನ ಪಕ್ಷಕ್ಕೆ ಕರೆತರಲು ಸಿದ್ಧ ಅಂತ ಹೇಳಿ ರಾಜು ಕಾಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಜು ಕಾಗೆ ಅವರು ಒಂದು ಐಡಿಯಾ ಮಾಡ್ಕೊಂಡಿದ್ದಾರೆ. ಕರ್ಕೊಂಡು ಬಂದ್ರೆ ನಮ್ಮ ಪಕ್ಷಕ್ಕೆ ಕರ್ಕೊ ಬರ್ಬೋದು. ಯಾಕಂತಂದ್ರೆ ಕಟ್ಟ ಹಿಂದೂವಾದಿಯವರು, ಅವರ ಜೊತೆಗೆ ಒಂದಿಷ್ಟು ಜನ ಶಾಸಕರು ಬರೋದಂತೂ ಪಕ್ಕ. ಆ ಒಂದು ಕಾರಣಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ರಾಜು ಕಾಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರನ್ನ ಕರ್ಕೊಂಡು ಬನ್ನಿ ಅಂತ ಹೈಕಮಾಂಡ್ ಅವರು ಏನಾದ್ರು ನಮ್ಗೆ ಹೇಳಿದ್ರೆ ನಾನು ಆ ಕೆಲಸ ಮಾಡೋಕೆ ಸಿದ್ಧ ಅನ್ನುವಂಥ ಮಾತನ್ನ ರಾಜು ಕಾಗೆ ಅವರು ಹೇಳಿದ್ದಾರೆ.